DCET 2024 ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ ಡೇಟ್ಸ್, ಪಾಸಿಬಲ್ ಎಕ್ಸಾಮ್ ಡೇಟ್ಸ್ ಯಾವಾಗ ಬರುತ್ತೆ ಸರ್? ಯಾವಾಗ ಬರ್ಬೋದು ನಮಗೆ? ಥಿಯರಿ ಎಕ್ಸಾಮ್ಸ್ ಯಾವಾಗ ಬರುತ್ತೆ? ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಬರುತ್ತೆ? ಈ ಥರ ತುಂಬ ಕ್ವಶನ್ಸು ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ ಬೀಯಿಂಗ್ ಎ ಫೈನಲ್ ಇಯರ್ ಸ್ಟೂಡೆಂಟ್. ಓಕೆ, ಸೊ ಯಾಕೆ ಅಂದರೆ ನೀವು DCET ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಮಾಡಿದ್ರೇ ನಿಮಗೆ ಬೇಕಾಗಿರೋ ಕಾಲೇಜಸ್ಗೆ ಒಂದು ಎಲಿಜಿಬಿಲಿಟಿ ತೊಗೊಳಕ್ಕಾಗತ್ತೆ. ಒಂದು ಒಳ್ಳೆ ಸ್ಕೋರಿಂಗ್ ಮಾಡಬೇಕು. ಸ್ಕೋರಿಂಗ್ ಮಾಡಿದಾಗ ಒಳ್ಳೆ ರ್ಯಾಂಕ್ ಬರುತ್ತೆ. ಒಳ್ಳೆ ರ್ಯಾಂಕ್ ಬಂದಾಗ ಒಳ್ಳೆ ಕಾಲೇಜ್ ಸಿಗೋದು ಪಾಸಿಬಿಲಿಟಿ ಇರುತ್ತೆ. ಓಕೆ, ಇವಾಗ ನಿಮ್ಮ ಫಸ್ಟ್ ಥಿಂಗು, ಇವಾಗ ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ವೆನ್ ವಿಲ್ ಬಿ ದ DCET 2024 ಎಕ್ಸಾಮ್ ಪಾಸಿಬಲ್ ಎಕ್ಸಾಮ್ ಡೇಟ್? ಮತ್ತು ಇನ್ನೊಂದೇನು ಅಂತಂದರೆ ಮೇಯ್ನು, ಹೌ ಮಚ್ ಟೈಮ್ ಐ ವಿಲ್ ಗೆಟ್ ಟು ಪ್ರಿಪೇರ್? ಎಷ್ಟು ಟೈಮ್ ಸಿಗುತ್ತೆ ನನಗೆ ಪ್ರಿಪೇರ್ ಆಗೋದಕ್ಕೆ? ಇಂಥ ತುಂಬ ಡೌಟ್ಸು ಓಡ್ತಾ ಇದೆ. ನಂಗೆ ಕಮೆಂಟು ಮಾಡ್ತಾ ಇದ್ದೀರಾ, ಮೆಸೇಜು ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆನೇ ನಿಮಗೊಂದು ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಇದು ನಮ್ಮ ಡಿಪ್ಲೊಮಾ ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೆ ಏನು ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಅಪ್ಡೇಟ್ಸು ಬರ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ವೀಡಿಯೋಸ್ ಬೇಕಾಗಿದೆ ರಿಲೇಟೆಡ್ ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ನೋಡಿ, ಎಲ್ಲ ಸಿಗುತ್ತೆ ನಿಮಗೆ. ಸೊ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ND ಅಕಾಡೆಮಿಯಿಂದ ಆನ್ಲೈನ್ ಕೋಚಿಂಗ್ DCET 2024 ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಯರ್ಲಿ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಜಾಯ್ನ್ ಆಗಿ. ಯಾಕೆ ಅಂತಂದರೆ ಎಲ್ಲ ಕ್ಲಾಸಸ್ ಸಿಗುತ್ತೆ ರೀ, ರೆಕಾರ್ಡಿಂಗ್ ಆಗುತ್ತೆ, ಪ್ರತಿಯೊಂದು ಕ್ಲಾಸು ಸಿಗುತ್ತೆ ನಿಮಗೆ. ಬಟ್ ಲೈವ್ ಸೆಷನ್ ಬೇಕು ಅಂತಂದರೆ ಬೇಗ ಜಾಯ್ನ್ ಆಗಬೇಕು. ನೀವು ಯಾವಾಗೇ ಜಾಯ್ನ್ ಆದರೂ ಫೀಸ್ ಕನ್ಸೆಷನ್ ಏನಿರಲ್ಲ. ಓಕೆ, ಫೀಸ್ ಬೇಕು ಅಂತಂದರೆ ಡೀಟೇಲ್ಸ್ ಇದೆ, ಪಿಂಗ್ ಮಾಡಿ. 8000 ಆಗುತ್ತೆ, ಪಿಂಗ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೋಡಬೇಕಾಗಿರೋದು DCET ಎಕ್ಸಾಮ್ ಯಾವಾಗ. ಓಕೆ, DCET ಎಕ್ಸಾಮ್ ಯಾವಾಗ ಎಕ್ಸಾಕ್ಟ್ಲಿ ಏನು ಅಂತಂದರೆ, ಸೊ ಲಾಸ್ಟ್ ಟೈಮ್ ತೊಗೊಂಡಾಗ ನಿಮಗೆ DCET 2023 ಎಕ್ಸಾಮ್ ಬಂದಂಗೆ 9th ಸೆಪ್ಟೆಂಬರ್ ಇತ್ತು. ಆ್ಯಕ್ಚುಲಿ 10th ಅಂತ ಹೇಳಿದ್ರು, ಮತ್ತೆ ಒಂದು ಸಲ ಪ್ರೀಪೋನ್ ಮಾಡಿದ್ರು. ವಾಟ್ ಆರ್ ಇಟ್ ಮೇ ಬಿ 1 or 2 days ಮ್ಯಾಟ್ರ್ ಆಗಲ್ಲ. ಸೊ 9th ಸೆಪ್ಟೆಂಬರ್ ಕಂಡಕ್ಟ್ ಆಗಿತ್ತು. ಫಾರ್ 3 hours ಮಧ್ಯಾಹ್ನ ಕಂಡಕ್ಟ್ ಆಗಿತ್ತು. ಓಕೆ, ಸೊ ಇವಾಗ ಯಾವಾಗ ಬರುತ್ತೆ ಸರ್ ಎಕ್ಸಾಕ್ಟ್ಲಿ ಅಂತಂದರೆ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಸ್ಟ್ 3rd ವೀಕ್ ಅಥವಾ ಸೆಪ್ಟೆಂಬರ್ 1st ವೀಕಲ್ಲಿ ಬರೋ ಚಾನ್ಸಸ್ ಪಾಸಿಬಿಲಿಟಿ ಜಾಸ್ತಿ ಇದೆ. ಅಂದರೆ ವಿತಿನ್ 5th ಬರೋ ಚಾನ್ಸಸ್ ಜಾಸ್ತಿ ಇದೆ. ಪ್ರಾಬಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನ ವ್ಯೂ ಕರೆಕ್ಟ್ ಆದರೆ ಆಗಸ್ಟ್ ಲಾಸ್ಟ್ ವೀಕೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹೆಂಗೆ ಸರ್ ಹೇಳ್ತೀರಾ ಎಕ್ಸಾಕ್ಟ್ಲಿ ಏನು ಅಂತಂದರೆ, ನೋಡಿ, ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿಸ್ ಈವನ್ ಸೆಮಿಸ್ಟರ್ ಅಂದರೆ 2nd, 4th, 6th ಬಂದು 30th ಏಪ್ರಿಲ್ ಇದೆ. ಸೊ ನಿಮಗೆ ಎಕ್ಸಾಮ್ ಆಗೋದಕ್ಕೆ ಮೇ ಒಂದು 2 weeks ತೊಗೊಳ್ತಾರೆ. 2 week ಆದಮೇಲೆ ನಿಮಗೆ ಈಗ ರಿಸಲ್ಟ್ ಬರೋದಕ್ಕೆ ರಫ್ಲಿ 1 month ತೊಗೊತಾರೆ. 1 month ಅಲ್ಲ, 20 days ಅಂತೂ ಮ್ಯಾಕ್ಸಿಮಮ್ ಇದಕ್ಕೆ ಬೇಕೇ ಆಗುತ್ತೆ. ಸೊ ಜುಲೈ 15 to 20th ಒಳಗಡೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ರಿಸಲ್ಟ್ಸ್ ಬಂದರೆ ನಿಮಗೆ ಪ್ರಾಬಬಲಿ ಮೇಲ್ ಎಕ್ಸಾಮ್ ಆದರೆ ನಿಮಗೆ ಜೂನ್, ಜುಲೈ, ಆಗಸ್ಟ್ ಎಂಡಿಂಗ್ ಬರುತ್ತೆ ರೀ, ಕನ್ಫರ್ಮ್ ಅದಂತೂ ಅಂದ್ಕೊಳ್ಳಿ. ಸೊ ಆಗಸ್ಟ್ ಎಂಡಿಂಗ್ಗೆ ಪ್ರಿಪೇರ್ ಆಗಿಕೊಂಡು ಹೋಗಿ. ಸೊ ದಿಸ್ ದ ಫಸ್ಟ್ ಕ್ವಶನ್ ಆನ್ಸರ್ ಫಾರ್ ಯು. DCET ಎಕ್ಸಾಮ್ ರಫ್ಲಿ ಬರೋದು ನಿಮಗೆ ಆಗಸ್ಟ್ ಎಂಡಿಂಗ್ ಅಥವಾ ಸೆಪ್ಟೆಂಬರ್ 1st ವೀಕ್ ಮ್ಯಾಕ್ಸಿಮಮ್. ಅದಕ್ಕೆ ಮೇಲೆ ಬಿಯಾಂಡ್ ಎಕ್ಸ್ಟೆಂಡ್ ಆಗಲ್ಲ. ಯಾಕಂದರೆ ಈ ಸಲ ಬೇಗನೆ ಮುಗಿಸ್ತಾ ಇದ್ದಾರೆ. ಲಾಸ್ಟ್ ಟೈಮು ಮೇ ಎಂಡಿಂಗ್ವರೆಗೂ ಹೋಗಿನೇ ಸೆಪ್ಟೆಂಬರಲ್ಲಿ ಮಾಡಿದ್ರು. ಸೊ ಈ ಸಲ ಇನ್ನೂ ಬೇಗ ಮುಗಿಸ್ತಾ ಇದ್ದಾರೆ ಅಂದರೆ ಇನ್ನೂ ಬೇಗ ಬರ್ಬೋದು. ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಆಗಸ್ಟ್ 2nd ವೀಕಲ್ಲಿ ಇಟ್ಟರು ಬರ್ಬೋದು, ಹೇಳೋಕ್ಕಾಗಲ್ಲ. ಆಗಸ್ಟ್ 20th ಬರ್ಬೋದು. ಸೊ ಆ ಪಾಸಿಬಿಲಿಟಿ ಇಲ್ಲ. 28 to ಸೆಪ್ಟೆಂಬರ್, ಆಗಸ್ಟ್ 2nd ವೀಕ್, 3rd ವೀಕ್, ಈ ವೀಕ್ ಅಂದ್ಕೊಳ್ಳಿ. ಇಲ್ಲ 4th ವೀಕ್ ಮ್ಯಾಕ್ಸಿಮಮ್ ಅಲ್ಲಿ ಹೋಗ್ಬೋದು, ಚಾನ್ಸಸ್ ಪಾಸಿಬಿಲಿಟಿ ಇದೆ. ಓಕೆ, ಸೊ ಅದಕ್ಕಿಂತ ಮುಂಚೆ DCET 2024 ಯಾರಿದ್ದೀರಾ, ಒಂದು ವಾಟ್ಸಪ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ಲು, ಸಪ್ರೇಟ್ ಟೆಲಿಗ್ರಾಮ್ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ. ಇದರ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಹೋಗಿ ಜಾಯ್ನ್ ಆಗಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಅಪ್ಡೇಟ್ಸು ರಿಲೇಟೆಡ್ ಟು DCET 2024 ನಿಮಗೆ ಬರ್ತಾ ಹೋಗುತ್ತೆ. ಜನರಲ್ ಟೆಲಿಗ್ರಾಮ್ ಗ್ರೂಪು ಇದೆ, ಅದು ಜಾಯ್ನ್ ಆಗಿ. ಯಾವುದೇ ಸಮಿತಿ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ನಮಗೆ ಎಷ್ಟು ಟೈಮ್ ಸಿಗುತ್ತೆ ಸರ್ ಎಕ್ಸಾಕ್ಟ್ಲಿ? ನನಗೆ ಎಷ್ಟು ಟೈಮ್ ಸಿಗುತ್ತೆ, ನಾನು ಯಾವ ಥರ ಪ್ರಿಪೇರ್ ಆಗ್ಬೋದು? ಇವಾಗ ಮೇಲ್ ಎಕ್ಸಾಮ್ ಅಂತಂದರೆ ಎಕ್ಸಾಮ್ ಆದಮೇಲೆ ಫುಲ್ ಪ್ರಿಪೇರ್ ಆಗಬೇಕಾ, ಇಲ್ಲ ಇವಾಗಲಿಂದ ಸ್ಟಾರ್ಟ್ ಮಾಡಬೇಕಾ? ಇದಕ್ಕೆ ಆನ್ಸರ್ ಮಾಡಬೇಕು ಅಂತಂದರೆ ನಿಮಗೆ ಇದೊಂದು ಚಾರ್ಟ್ ಮಾಡಿದ್ದೀನಿ, ಒಂದು ಟೈಮ್ ಫ್ರೇಮ್ ಕೊಟ್ಟಿದ್ದೀನಿ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇವಾಗ ಆಲ್ರೆಡಿ ಜನವರಿ 30 ಅಂತ ಒಂದು 2 days ರಫ್ಲಿ ಬಫರಿಂಗ್ ಟೈಮ್ ಬಿಟ್ಟರೆ, ಜನವರಿಲಿ 15 ದಿವಸ ಸಿಗುತ್ತೆ, ಫೆಬ್ರವರಿ 29 ದಿವಸ, ಮಾರ್ಚ್ 31, ಏಪ್ರಿಲ್ 30, ಈ ಥರ ಹೋದರೆ ಮೇಲ್ 31. ಸೊ ಆಗಸ್ಟ್ 30, ಆಗಸ್ಟ್ ಫುಲ್ ಎಂಡಿಂಗ್ವರೆಗೂ ತೊಗೊಂಡ್ರೆ ನಿಮಗೆ ರಫ್ಲಿ 278 ದಿವಸ ಸಿಗುತ್ತೆ ಕಂಪ್ಲೀಟ್ ಎಲ್ಲ ಆ್ಯಕ್ಟಿವಿಟೀಸ್ಗೆ. ಓಕೆ, ಹಂಗಾರೆ ಅಷ್ಟು ದಿವಸ ಸಿಗುತ್ತೆ ನಾವು ಓದ್ಬೋದು ಅಂದರೆ ಖಂಡಿತ ಅಲ್ಲ. ಅದರ ಡಿವೈಡ್ ಬೈ 2 ಅಂತ ಹಾಕೊಂಬಿಡಿ. ಯಾಕೆಂದರೆ ಜನವರಿಲಿ 15 ದಿವಸ ಇದೆ. ಇವಾಗ ಏನು 6 sem ಇದ್ದೀರಾ ನೀವು, ಪರ್ಟಿಕ್ಯುಲರ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು 6 sem ಅಲ್ಲಿ. 6 sem ಇದ್ದರೆ ಕೆಲವರೆಲ್ಲ ಟ್ರೈನಿಂಗ್ ಹೋಗ್ತಾ ಇದ್ದೀರಾ, ಇನ್ನೊಬ್ರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಟ್ರೈನಿಂಗ್ ಹೋಗ್ತಾ ಇರೋರಿಗೆ ಬೆಳಗ್ಗೆ
ಬೆಳಗಿನ ಸಾಯಂಕಾಲದಂಗೆ ಕಲ್ದಿರ್ತೀರಲ್ಲ, ಶಿಫ್ಟ್ ವೈಸ್ ಇರ್ತೀರಾ. ಸೊ ರಿಮೈನಿಂಗ್ ಟೈಮ್ ಏನಿದೆ ನೀವು ಯುಟಿಲೈಸ್ ಮಾಡ್ಕೊಬೋದು. ಸಿಮಿಲರ್ಲಿ ಪ್ರಾಜೆಕ್ಟ್ಸ್ ಯಾರು ಮಾಡ್ತಾ ಇದ್ದಾರೆ ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್ ಸಿಗುತ್ತೆ. ಸೊ ಯು ಶುಡ್ ಕಾನ್ಸಂಟ್ರೇಟ್ ಮೇನ್ಲಿ ಆನ್ ಪ್ರಿಪೇರಿಂಗ್ ದ DCET. ಓಕೆ, ಸೊ ಅದಕ್ಕೆ ನಿಮಗೆ ಕೋಚಿಂಗ್ ಸ್ಟಾರ್ಟ್ ಮಾಡಿರೋದು ಇಯರ್ಲಿ ಬ್ಯಾಚ್ಗೆ. ಯಾಕಂದರೆ ನಿಮಗೆ ಪ್ರೀವಿಯಸ್ ಸಿಲೆಬಸ್ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬ ಹೆಕ್ಟಿಕ್ ಟೈಮ್ ಇದೆ ರೀ, ತುಂಬ ಹೆಕ್ಟಿಕ್ ಟೈಮ್ ಇದೆ. ವೇಸ್ಟ್ ಮಾಡ್ಕೊಬೇಡಿ. ಯಾಕಂದ್ರೆ ನಾನು ನೋಡಿದ್ದೀನಿ ಹುಡುಗರನ್ನ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ಇವಾಗ ನೋಡಿ, ನಿಮ್ಗೆ ಟೈಮ್ ಫ್ರೇಮ್ ಕೊಡೋದಾದ್ರೆ ನಿಮಗೆ ಇವಾಗ ವಿತಿನ್ ಮೇ, ಇವಾಗ ಏಪ್ರಿಲ್ 30 ಲಾಸ್ಟ್ ಡೇ ಅಂತಂದರೆ ಒಂದೊಂದು ತಿಂಗಳಲ್ಲಿ ಎಲ್ಲ ನಿಮ್ದು ಆ್ಯಕ್ಟಿವಿಟೀಸ್ ಬೇರೆದು ಕಾಲೇಜೆಲ್ಲ ಮಾಡಿ ಪ್ರಾಜೆಕ್ಟ್ ಮಾಡೋದು ಅದು ಇದು ಬಿಟ್ಟರೆ ಫೆಬ್ರವರಿಲಿ ಒಂದು 10 ದಿವಸ ಸಿಗುತ್ತೆ ಅಂದ್ಕೊಳ್ಳಿ, ಮಾರ್ಚಲ್ಲಿ 10 ದಿವಸ ಸಿಗುತ್ತೆ ಅಂದ್ಕೊಳ್ಳಿ, ಏಪ್ರಿಲಲ್ಲಿ ಒಂದು 10 ದಿವಸ ಸಿಗುತ್ತೆ ಅಂದ್ಕೊಳ್ಳಿ. ಏಪ್ರಿಲ್ 10 ದಿವಸ ಸಿಗಲ್ಲ, ಇನ್ನೊಂದು 5 ದಿವಸ ಕಡಿಮೆ ಆಗುತ್ತೆ. ಯಾಕಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ಟ್ರೈನಿಂಗ್ ರಿಪೋರ್ಟ್ ಮಾಡಬೇಕು, ಇವೆಲ್ಲ ಇರ್ತವೆ. ಸೊ ರಫ್ಲಿ ಹೇಳ್ತಾ ಇದ್ದೀನಿ ನಾನು. ಮತ್ತು ಮೇ ಅಲ್ಲಿ 2 ವೀಕ್ಸ್ ಹೊಟ್ಟೋಗುತ್ತೆ, 2.5 ವೀಕ್ಸ್ 15 ಡೇಸ್ ಹೊಟ್ಟೋಗ್ಬಿಡುತ್ತೆ. ಇನ್ನೊಂದು 2 ದಿವಸ ಬಫರಿಂಗ್ ಇಟ್ಕೊಂಡ್ರು 12 ದಿವಸ ನಿಮಗೆ ಫುಲ್ ಟೈಮ್ ಸಿಗುತ್ತೆ. ಮೇಯಿಂದ ಫುಲ್ ಟೈಮ್ ಸಿಗುತ್ತೆ. ನೋಡಿ ಇಲ್ಲಿ ಮೇ, ಜೂನ್, ಜುಲೈ, ಆಗಸ್ಟ್ ಇದೆಯಲ್ಲ, ಈ 30, 30, 60, 20, 80, 10, ಒಂದು 90, 90 ಡೇಸು ಫುಲ್ ಟೈಮ್ ಸಿಗುತ್ತೆ. ರಿಮೈನಿಂಗ್ ಈ ಟೈಮ್ ಏನಿದೆ ನೀವು ಶುಡ್ ಮೇಕ್ ಎ ಟೈಮ್ ಆ್ಯಂಡ್ ಪ್ರಿಪೇರ್ ಫಾರ್ DCET. ಹಂಗಾದ್ರೆ ಹೆಂಗೆ ಸರ್ ಒಂದು ಯಾವುದೋ ಬುಕ್ ತೊಗೊಂಡು ಪ್ರಿಪೇರ್ ಆಗ್ಬಿಡ್ಬೋದು ಅಂದರೆ ಖಂಡಿತ ಆ ಥರ ಬೇಡ. ಯಾಕೆಂದರೆ ನಾನು ನೋಡಿರೋಂಗೆ ಡಿಪ್ಲೊಮಾ ಹುಡುಗರು ಸರ್ ಫ್ರೀ ಬೇಕು ಅಂತ ಹೇಳ್ತೀರಾ, ಯೂಟ್ಯೂಬ್ ವಿಡಿಯೋಸ್ ಹೋಗ್ತೀರಾ, ಯೂಟ್ಯೂಬಲ್ಲೂ ಸುಮಾರು ಜನ ಹೇಳಿರ್ತಾರೆ ಎಲ್ಲೂ ಹೋಗೋದು ಬೇಡ, ನಾವೇ ಮಾಡ್ತೀವಿ ಅಂತ. ಅವ್ರು ಯಾರು ಕೊನೆಗೆ ಬರಲ್ಲ ರೀ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಐ ಹ್ಯಾವ್ ಸೀನ್ ಸೆವರಲ್ ಪೀಪಲ್ ದೇ ಹ್ಯಾವ್ ಎಕ್ಸಿಟೆಡ್ ಫ್ರಮ್ ದ ಇಂಜಿನಿಯರಿಂಗ್. ಯಾಕಂದರೆ ನಿಮಗೆ ಒಂದು ವ್ಯೂ ಇರುತ್ತೆ, ನಾನು ಇಂಥ ಕಾಲೇಜ್ಗೆ ಹೋಗಬೇಕು ಅಂತ, ಅದಕ್ಕೆ ಕಟ್ ಆಫ್ ನೋಡಬೇಕು, ಏನು ರ್ಯಾಂಕಿಂಗ್ ಬರುತ್ತೆ ಅಂತ. ಇವಾಗ 1 to 5th ಸೆಮ್ ಏನು ಮಾಡಿದ್ದೀರಾ ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ, ರಿಸಲ್ಟ್ ಬರುತ್ತೆ. ಓಕೆ, ಪ್ರಾಬಲಿ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. 6th ಸೆಮ್ಮಲ್ಲಿ ಚೆನ್ನಾಗಿ ಮಾಡಿ, ಪ್ರತಿಯೊಂದು ಮಾರ್ಕ್ಸು ಒಂದೊಂದು ಮಾರ್ಕ್ಸು ಕೌಂಟ್ ಆಗುತ್ತೆ ನಿಮಗೆ. ಇಂಟರ್ನಲ್ ಆಗಿರ್ಬೋದು 240 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. ಓಕೆ, ಸೊ ರಿಮೈನಿಂಗ್ ಎಕ್ಸ್ಟರ್ನಲ್ಸ್ ಇರುತ್ತೆ, ಇವೆಲ್ಲ ಇರುತ್ತೆ ನಿಮಗೆ. ಓಕೆ, ಸೊ ಪ್ರತಿಯೊಂದು ಮಾರ್ಕ್ಸು ನೀವು ಕಳ್ಕೊಳಕ್ಕೆ ಇಷ್ಟಪಡಬೇಡಿ. ಯಾಕೆ ಅಂತಂದರೆ ಪ್ರತಿಯೊಂದು ಮಾರ್ಕ್ಸು ನಿಮಗೆ ಮ್ಯಾಟ್ರ್ ಆಗುತ್ತೆ. ಕೋಚಿಂಗ್ ಅವಶ್ಯಕತೆ ಇದೆ. ಆನ್ಲೈನ್ ಆಫ್ಲೈನ್ ಅದನ್ನು ನೀವು ಡಿಸೈಡ್ ಮಾಡಿ. ನಾನು ಡಿಸೈಡ್ ಮಾಡ್ತಾ ಇರೋದೇನು ಅಂತಂದರೆ, ನಾನು ಹೇಳ್ತಾ ಇರೋದೇನು ಅಂತಂದರೆ, ಇಟ್ ಡಸಂಟ್ ಮ್ಯಾಟರ್ ಆನ್ಲೈನ್ ಆರ್ ಆಫ್ಲೈನ್ ಇಫ್ ಯು ಆರ್ ವಿಲ್ಲಿಂಗ್ಸ್ ಟು ಸ್ಟಡಿ. ಸೊ ಆನ್ಲೈನ್ ಇಸ್ ಎ ಬೆಸ್ಟ್ ಪ್ಲಾಟ್ಫಾರ್ಮ್. ಯಾಕೆ ಅಂದರೆ ನಾನಿಲ್ಲಿ ಪ್ರತಿಯೊಂದು ಕ್ಲಾಸು ರೆಕಾರ್ಡಿಂಗ್ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ, ಯಾವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು, ಒಂದು ತಿಂಗಳು ಬಿಟ್ಟು ಜಾಯ್ನ್ ಆಗ್ಬೋದು. ಬಟ್ ಲೈವ್ ಸೆಷನ್ ಸಿಗಲ್ಲ ನಿಮಗೆ. ರೆಕಾರ್ಡಿಂಗ್ ಸೆಷನ್ ಸಿಗುತ್ತೆ. ಲೈವ್ ಸೆಷನ್ನಲ್ಲಿ ನಿಮ್ಮ ಡೌಟ್ಸ್ ಏನಾದ್ರು ಕ್ಲಾರಿಫೈ ಮಾಡ್ಬೋದು. ನಿಮಗೆ ಹೆಕ್ಟಿಕ್ ಟೈಮ್ ಸಿಗುತ್ತೆ. 6th ಸೆಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಯಾರು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಟ್ರೈನಿಂಗ್ ಹೋಗೋರಿಗೆ ಬೆಳಗ್ಗೆ ಸಾಯಂಕಾಲದಾಗ ಶಿಫ್ಟ್ ವೈಸ್ ಇರುತ್ತೆ, ವರ್ಕ್ ಮಾಡಬೇಕಾಗತ್ತೆ, ಮತ್ತೆ ಟೈಮ್ ನೋಡ್ಕೊಬೋದು. ಅವರೂ ಜಾಯ್ನ್ ಆಗ್ಬೋದು. ಈವ್ನಿಂಗ್ ಟೈಮ್ ಕ್ಲಾಸ್ ಮಾಡೋದು ಮಿಸ್ ಆಗೋದು ರೆಕಾರ್ಡಿಂಗ್ ಆಗುತ್ತೆ, ನೀವು ಫ್ರೀ ಟೈಮಲ್ಲಿ ನೋಡ್ಕೊಬೋದು. ಟೆಸ್ಟ್ ಇರುತ್ತೆ, ಇವೆಲ್ಲ ಆಗುತ್ತೆ. ಆಫ್ಲೈನ್ ಕೋಚಿಂಗ್ ಸೇರ್ಕೊತೀರಾ, ಅಲ್ಲಿ ಹೋಗಲೇಬೇಕಾಗತ್ತೆ. ಸೊ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ದಟ್ಸ್ ವೈ ಐ ಪ್ರಿಫರ್ ಆನ್ಲೈನ್ ಇಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್. ನೀವು ಎಲ್ಲೇ ಇದ್ರೂ ರೀಚ್ ಆಗಬೇಕು ಅನ್ನೋ ಇಂಟೆನ್ಷನ್ನು, ಹಂಗಾಗಿ ಇವೆಲ್ಲ ಮಾಡ್ತಾ ಇರೋದು. ಓಕೆ, ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಕೋಚಿಂಗ್ ಸೇರ್ಕೊಳ್ಳಿ. ಕೋಚಿಂಗ್ ಸೇರ್ಕೊಂಡ್ರೆ ನಿಮಗೊಂದು ಅಮೌಂಟ್ ಕೊಟ್ಟಿರ್ತೀರಾ, ಫ್ರೀ ಅಂತ ಹೋಗ್ಬೇಡಿ. ಡೆಫಿನೆಟ್ಲಿ ಫ್ರೀ ಅಂತ ಹೋಗ್ಬಿಟ್ಟು ಯು ಕ್ಯಾನ್ ಮಿಸ್ ಎ ಗುಡ್ ಕಾಲೇಜ್. ನೀವು ಎಲಿಜಿಬಲ್ ಇದ್ರೂ ಒಂದು ಒಳ್ಳೆ ಕಾಲೇಜ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಕೋಚಿಂಗ್ ಹೋದಾಗ ಅಲ್ಲಿ ನಿಮಗೆ ಇನ್ಸಿಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಏನು ಮಾಡೋಕೆ ಹುಡುಗರಿಗೆ ಅಂತ, ಯಾವ ಟೈಮ್ ಫ್ರೇಮಲ್ಲಿ ಏನು ಕೊಡಬೇಕು ಅಂತ ಗೊತ್ತಿರುತ್ತೆ. ನಾವು ಅದನ್ನು ಕೊಡ್ತಾ ಬರ್ತೀವಿ. ನೀವು ಎಂಗೇಜ್ ಆಗ್ತಾ ಬರ್ತೀರಾ. ಎಂಗೇಜ್ ಆದಾಗ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. ಯು ವಿಲ್ ಬಿ ಗೇನಿಂಗ್ ದ ನಾಲೆಜ್ ಅಬೌಟ್ ದ DCET. ಸೊ ಇವೆಲ್ಲ ಆಗ್ತಾ ಇರುತ್ತೆ. ಇವೆಲ್ಲ ಅದನ್ನೇ ಹೇಳ್ತಾ ಇರೋದು. ಈ ಟೈಮ್ ಫ್ರೇಮ್ ಏನಿದೆ, ಮೇ ಆದಮೇಲೆ ಮೇ 2nd ವೀಕಿಂದ ಹೆಕ್ಟಿಕ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ಅವಾಗೂ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಇಂಟಿಮೇಷನ್ ಕೊಡ್ತೀನಿ. ಬಟ್ ನಾನು ಪ್ರಿಫರ್ ಮಾಡೋದು ಲಾಂಗ್ ಟರ್ಮ್ ಕೋಚಿಂಗ್ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಿಮಗೆ ಇವಾಗಿಂದನೇ ಏನು ಟೈಮ್ ಇದೆ ಅದನ್ನು ವೇಸ್ಟ್ ಮಾಡ್ದಿರಾ ಕಂಪ್ಲೀಟ್ 100 ಮಾರ್ಕ್ಸ್ಗೆ 100 ಮಾರ್ಕ್ಸ್ ಸ್ಕೋರ್ ಮಾಡೋ ಕೇಪಬಿಲಿಟಿ ನಿಮಗೆ ಕೊಡಬೇಕು ಅನ್ನೋ ಇಂಟೆನ್ಷನ್ನು ಡೆಫಿನೆಟ್ಲಿ ಆಗುತ್ತೆ ರೀ. ಯಾಕಂದರೆ ಸಬ್ಜೆಕ್ಟ್ಸ್ ಹಂಗಿದೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದ್ರ ಜವಾಬ್ದಾರಿ ನನ್ನ ಮೇಲೆ ಬಿಡಿ. ಡೆಫಿನೆಟ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಅದೊಂದು ಇಂಟೆನ್ಷನ್ ಹೇಳ್ತಾ ಇದ್ದೀನಿ. ಇಲ್ಲ ಆಫ್ಲೈನ್ ಸೇರ್ಕೊತೀರಾ, ಇದು ನಿಮ್ಮ ಇಷ್ಟ, ನಾನೇನು ಪ್ರಾಬ್ಲಮ್ ಏನಿಲ್ಲ. ಬಂದೆಲ್ಲ ಆನ್ಲೈನ್ ಸೇರ್ಕೊಳ್ಳಿ ನಾನು ಹೇಳಲ್ಲ. ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಐ ಪ್ರಿಫರ್ ಕೋಚಿಂಗ್ ಹೋಗಿ. ಡೆಫಿನೆಟ್ಲಿ ಹೇಳ್ತೀನಪ್ಪ, ನೀವು ಎಲ್ಲೂ ಕೋಚಿಂಗ್ ಸೇರ್ಕೊಬೇಡಿ, ನೀವು ಏನೂ ಪ್ರಿಪೇರ್ ಆಗಬೇಡಿ, ಸುಮ್ಮನೆ ಹೋಗಿ ಬರೀರಿ ಎಕ್ಸಾಮ್ನ. ಯಾವ ಬುಕ್ಕು ತಗೊಬೇಡಿ, ಏನೂ ನೋಡಬೇಡಿ, ಸುಮ್ಮನೆ ಹೋಗಿ ಎಕ್ಸಾಮ್ ಬರೀರಿ. ಯಾವುದೋ ಒಂದು 4 ಆಪ್ಷನಲ್ಲಿ ಒಂದು ಆಪ್ಷನ್ ಆಗ್ಬಿಟ್ಟು ಬನ್ನಿ. ಡೆಫಿನೆಟ್ಲಿ ನಿಮಗೂ ಒಂದು ರ್ಯಾಂಕ್ ಬರುತ್ತೆ, ಒಂದು ಕಾಲೇಜ್ ಸಿಗುತ್ತೆ. ಬಟ್ ಡೆಫಿನೆಟ್ಲಿ ಒನ್ ಥಿಂಗ್ ಮ್ಯಾಟರ್ಸ್, ನಾನು ಇಂಜಿನಿಯರಿಂಗ್ನ ಒಳ್ಳೆ ಕಾಲೇಜಲ್ಲಿ ಮಾಡ್ತಾ ಇದ್ದೀನ ಆರ್ ಜಸ್ಟ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನ, ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ನಾನು ತುಂಬ ಜನ ನೋಡಿದ್ದೀನಿ ಸ್ಟೂಡೆಂಟ್ಸ್ನ ಇಂಜಿನಿಯರಿಂಗ್ ಫೀಸ್ ಬೇರೆ ಮಾಡೋಕ್ಕಾಗಲ್ಲ, ಲೋನ್ ಮಾಡಬೇಕು, ಲೋನ್ ಮಾಡ್ಬಿಟ್ಟು ಓದಿಸ್ಬೇಕು ಅಂತ ಇರ್ತೀರಾ. ಕೆಲವರು ಗೌರ್ಮೆಂಟ್ ಕಾಲೇಜ್ ಅಂತ ನೋಡ್ತಾ ಇರ್ತೀರಾ. ಸೊ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಲೋನ್ ಮಾಡಿದ್ರು ಒಂದು ಒಳ್ಳೆ ಕಾಲೇಜ್ ಸಿಕ್ಕಿದಾಗ ನಿಮಗೆ ಒಂದು ಪ್ಲೇಸ್ಮೆಂಟ್ ಆದಾಗ ಅದು ಎಫೆಕ್ಟಿವ್ ಆಗುತ್ತೆ, ಇಲ್ಲ ಅಂದರೆ ಸ್ಟ್ರಗಲ್ ಆಗುತ್ತೆ. ಸೊ ಇವೆಲ್ಲ ಆಗಬೇಕು ಅಂತಂದರೆ ಯು ಶುಡ್ ಸ್ಕೋರ್ ಮ್ಯಾಕ್ಸಿಮಮ್ ಇನ್ DCET ಎಕ್ಸಾಮ್ ಆ್ಯಂಡ್ ಒಳ್ಳೆ ರ್ಯಾಂಕಿಂಗ್ ಬರಬೇಕು. ಒಳ್ಳೆ ರ್ಯಾಂಕಿಂಗ್ ಬಂದರೆ ಮಾತ್ರ ಒಳ್ಳೆ ಕಾಲೇಜ್ ಸಿಗೋದು. ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಐ ಪ್ರಿಫರ್
ಲಾಂಗ್ ಟರ್ಮ್ ಕೋಚಿಂಗ್ ಆರ್ ಆಫ್ಲೈನ್ ಕೋಚಿಂಗ್ ಎಲ್ಲಿದೆಯೋ ನೀವು ಡಿಸೈಡ್ ಮಾಡಿಕೊಂಡು ಡೆಫಿನೆಟ್ಲಿ ಜಾಯ್ನ್ ಆಗಿ ಆ್ಯಂಡ್ ಪ್ರಿಪೇರ್ ಆಗಿ. ಓಕೆ, ಸೊ ಇದನ್ನು ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದು, ಮತ್ತು ಆಲ್ಮೋಸ್ಟ್ ಎಲ್ಲ ವಿಡಿಯೋನ ಕಂಪ್ಲೀಟ್ ಕವರ್ ಅಪ್ ಮಾಡಿದ್ದೀನಿ. ಸೊ ಯಾರನ್ನ ಕೋಚಿಂಗ್ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದ್ದರೆ ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ, ವಾಟ್ಸಪ್ ಮಾಡಿ, ಇಲ್ಲ ಕಾಲ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ವಾಟ್ಸಪ್ ಗ್ರೂಪು ND ಅಕಾಡೆಮಿಯಿಂದ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಚಾನಲ್ ಇದೆ, ಸ್ಪೆಸಿಫಿಕಲಿ ಫಾರ್ DCET 2024. ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಕವರ್ ಮಾಡಿದ್ದೀನಿ. ಏನು ಮಾಡ್ಬೇಕು ಅನ್ಕೊಂಡಿದ್ನೋ ಹೇಳಿದ್ದೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ, ಯಾಕಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಒಳ್ಳೆ ಕಾಲೇಜು ತೊಗೊಳೋದ್ರಲ್ಲಿರುತ್ತೆ. ಸೊ ಹಂಗಾಗಿ ಎಲ್ಲ ಹೇಳಿದ್ದೀನಿ. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.